ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ಮಲ್ಲು ಅಂತ, ಕೊಪ್ಪಳದಿಂದ. ನಾನು ನಿನ್ನೆ ನಡೆದ TETಯಲ್ಲಿ 105 ಮಾರ್ಕ್ಸನ್ನು ಪಡೆದಿರ್ತೇನೆ ಪತ್ರಿಕೆ 1ರಲ್ಲಿ. ನಾನು ಒಂದು ಬೇರೆ ಉದ್ಯೋಗದಲ್ಲಿರುವ ಕಾರಣ ಇಷ್ಟು ವರ್ಷ TETಗೆ ಅಷ್ಟೇನು ಗಮನ ಕೊಟ್ಟಿರಲಿಲ್ಲ. ಈ ಸರಿ ನನಗೆ ಯಾಕೋ ತುಂಬ ಆಸಕ್ತಿ ಬಂತು TET ಬರೀಬೇಕು ಅಂತ. ಬಟ್ ನನ್ನ ಹತ್ರ ಅಷ್ಟು ಸಮಯ ಇರಲಿಲ್ಲ. ಕಡಿಮೆ ಸಮಯದಲ್ಲಿ TET ಮಾಡ್ಕೋಬೇಕಂತ ಸ್ವಲ್ಪ ಬುಕ್ಸ್ ಕಲೆಕ್ಟ್ ಮಾಡಿದೆ. CDP ಬುಕ್ಸ್ ತೊಗೊಂಡೆ, ಕಲೆಕ್ಟ್ ಮಾಡಿದೆ. ಬಟ್ ನನ್ನ ಹತ್ರ ಇರೋ ಸಮಯದಲ್ಲಿ ಅವ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ಸ್ವಲ್ಪ ವೀಡಿಯೋಸು ನೋಡೋಣ ಅಂತ ಸಡನ್ಲಿ ನನಗೆ CDP ಅಷ್ಟೊಂದೇನು ಅರ್ಥನೂ ಆಗಲಿಲ್ಲ, ಸ್ವಲ್ಪ ಟೈಮ್ ಹಿಡಿತಿತ್ತು. ಹಾಗಾಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ನಮಗೆ ನಿಮ್ಮದು KR ಟ್ಯೂಟೋರಿಯಲ್ಸ್ದು ಒಂದು ವಿಡಿಯೋ ನೋಡಿದೆ, ಲೈವ್ ಕ್ಲಾಸಸ್. ಅದು ತುಂಬ ಇಷ್ಟ ಆಯಿತು. ಆಗ ನಾನು ನನ್ನ ಫ್ರೆಂಡ್ಸ್ಗೂ ಶೇರ್ ಮಾಡಿದೆ. ಡೈಲಿ ಅದನ್ನು ಫಾಲೋ ಮಾಡ್ತಾ ಹೋದೆ ನಾನು. ಆವಾಗ ನೀವು CDP ಹಾಗೂ ಉಳಿದ ತರಗತಿ ತುಂಬ ಇಷ್ಟ ಆಯಿತು. ಆಮೇಲೆ ಎಷ್ಟು ನೀಟಾಗಿ ಅಂದರೆ ಅಷ್ಟು ಕಬ್ಬಿಣದ ಕಡಲೆಯಾದ CDP ಸುಲಿದ ಬಾಳೆಹಣ್ಣಿನಂತ ಆಯಿತು ನಿಮ್ಮ ಕೈಲಿ ಸಿಕ್ಕೋದು. ಹಾಗಾಗಿ ಅದು ಇವಾಗ ನಮ್ಗೆ ಒನ್ ಆಫ್ ದ ಫೇವ್ರೇಟ್ ಸಬ್ಜೆಕ್ಟ್ ಆಗಿಬಿಟ್ಟಿದೆ. ಅದನ್ನು ನೋಡ್ತಾ ನೋಡ್ತಾ ನನಗೆ ಒಂದು ಭರವಸೆ ಬಂತು, ಈ ಸರಿಯನ್ನು ಮಾಡ್ಕೋಬೋದಪ್ಪ ನಾನು ಅಂತ. ಹಾಗಾಗಿ ನಾನು ಆ 105 ಅಂಕಗಳನ್ನು ಪಡೆದಿದ್ದೇನೆ ಅಂದರೆ ಅದಕ್ಕೆಲ್ಲ ಸಂಪೂರ್ಣವಾಗಿ ನೀವೇ ಕಾರಣ. ಆ KR ಟ್ಯೂಟೋರಿಯಲ್ಸಿಂದ ನನಗೆ ಅದು ಸಾಧ್ಯವಾಗಿದ್ದು. ಹಾಗೂ ಒಂದಿನ ಏನಾಯಿತು ಅಂದರೆ, ನಾನು ಕ್ಲಾಸ್ ನೋಡಬೇಕಾದ್ರೆ ಅದು ಕ್ಲಾಸಸ್ಗೆ ಆನ್ಲೈನ್ ಅಮೌಂಟ್ ಪೇ ಮಾಡಿದೆ. ನೀವು ಭಾಳ ಬೇಜಾರು ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ದಯವಿಟ್ಟು ಯಾರು ಇನ್ನೊಂದು ಸಾರಿ ಅಮೌಂಟ್ ಹಾಕಬೇಡ ಅಂತ. ಆಮೇಲೆ ಏನು ಹೇಳಿದ್ರಿ, ತರಗತಿ ಮುಗಿದ ನಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ರಿ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ 2 ಸಬ್ಜೆಕ್ಟನ್ನು ಪೇಯ್ಡ್ ಕ್ಲಾಸಿಗೆ ಕೊಡೋ ಒಂದು PDF ಸಿಲೆಬಸನ್ನು ನನಗೆ ಶೇರ್ ಮಾಡಿದ್ರಿ. ಅದು ಕೂಡ ನನಗೆ ತುಂಬ ಸಹಾಯ ಆಯಿತು. ಅದು ನಿಮ್ಮಲ್ಲಿರುವ ಮಾನವೀಯ ಗುಣವನ್ನು ತೋರಿಸುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ KR ಟ್ಯೂಟೋರಿಯಲ್ಸ್ನಿಂದ ಇನ್ನೂ ಅನೇಕ ಉದ್ಯೋಗ ಆಕಾಂಕ್ಷಿಗಳಿಗೆ ಸಹಾಯವಾಗಲಿ ಅಂತ ಹೇಳ್ತಾ, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.